ಬೀದರ್ನ ಬ್ರಿಮ್ಸ್ ಆಸ್ಪತ್ರೆ ಬಡವರ ಪಾಲಿಗೆ ಸಂಜೀವಿನಿ ಆಗಬೇಕಿತ್ತು. ಆದರೆ ಈಗ ಅಕ್ರಮ ಕೂಪಗಳಿಗೆ ವೇದಿಕೆ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಏಕೆಂದರೆ ಪದೇ ಪದೇ ಕರ್ಮಕಾಂಡಗಳಿಂದಲೇ ಬ್ರಿಮ್ಸ್ ಸದ್ದು ಮಾಡ್ತಾ ಇದೆ. ಈಗ ಮತ್ತಷ್ಟು ಕರ್ಮಕಾಂಡಗಳ ವಿಚಾರ ಹೊರಬರ್ತಾ ಇದೆ. ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಳೆತ ಬ್ರೆಡ್, ರೋಗಿಗಳ ಹೊಟ್ಟೆ ಸೇರ್ತಾ ಇದೆ. ಹುಳು ಬಿದ್ದಂತಹ ಬ್ರೆಡ್, ರೋಗಿಗಳಿಗೆ ನೀಡುವಂತಹ ಬ್ರೆಡ್ಗೆ ನೋ ಎಕ್ಸ್ಪೈರಿ ಡೇಟು. ರೋಗಿಗಳಿಗೆ ಕೊಡುವಂತಹ ಬ್ರೆಡ್ನಲ್ಲಿಯೂ ಕೂಡ ಆಡಳಿತ ಮಂಡಳಿಯ ಗೋಲ್ಮಾಲಂತೆ. 640 ಬೆಡ್ಗಳಿರುವಂತಹ ಬ್ರಿಮ್ಸ್ ಜಿಲ್ಲಾಸ್ಪತ್ರೆಯ ಕರ್ಮಕಾಂಡ ಇದು. ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಕಳ್ಳಾಟ ಮತ್ತೊಮ್ಮೆ ಮಗದೊಮ್ಮೆ ಬಟಾಬಯಲಾಗ್ತಾ ಇದೆ. ಇಷ್ಟೆಲ್ಲ ಎವಿಡೆನ್ಸ್ಗಳಿದ್ರು, ಪೇಷಂಟ್ಸ್ಗಳೇ ಆಕ್ರೋಶ ಹೊರ ಹಾಕ್ತಾ ಇದ್ರು. ಆಡಳಿತ ಮಂಡಳಿ ಮಾತ್ರ ತಮ್ಮ ನಡೆಯನ್ನು ಸಮರ್ಥಿಸಿಕೊಳ್ಳುವಂತಹ ಮೊಂಡುತನವನ್ನು ಪ್ರದರ್ಶನ ಮಾಡ್ತಾ ಇದೆ. ನೋಡಿ, ಎಕ್ಸ್ಪೈರಿ ಡೇಟ್ ಇಲ್ಲದೆ ಇರುವಂತಹ ಬ್ರೆಡ್ಡು, ಈ ಬ್ರೆಡ್ನಲ್ಲೂ ಕೂಡ ತಮ್ಮ ಜೇಬ್ ತುಂಬಿಸಿಕೊಳ್ಳುವಂತಹ ಕೆಲಸ ಮಾಡ್ತಿದ್ದಾರಂತೆ. ಇದರಲ್ಲೂ ಕೂಡ ಲೂಟಿ ಹೊಡಿತಿದ್ದಾರೆ ಅಂಥೇಳಿ ಸ್ವತಃ ಪ್ರತಿನಿತ್ಯವೂ ಕೂಡ ಈ ಸಮಸ್ಯೆಯನ್ನು ಎದುರಿಸ್ತಾ ಇರುವಂತಹ ಪೇಷಂಟ್ಸೇ ಹೇಳ್ತಾ ಇರುವಂತಹ ದೂರಿದು. ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಕೂಡ ಏನೂ ಆಗಿಲ್ಲ ಅನ್ನುವ ರೀತಿಯಲ್ಲಿ ಆಡಳಿತ ಮಂಡಳಿ ವರ್ತಿಸ್ತಾ ಇದೆ. ಮಕ್ಕಳಿಗೆ, ಮಹಿಳೆಯರಿಗೆ, ಬಾಣಂತಿಯರಿಗೆ ಇದೇ ಬ್ರೆಡ್ಡನ್ನು ಸಪ್ಲೈ ಮಾಡ್ತಿದ್ದಾರೆ. ಆದರೆ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಬ್ರಿಮ್ಸ್ ಆಡಳಿತ ಮಂಡಳಿಯವರು ಉಡಾಫೆ ಉತ್ತರ ಕೊಡ್ತಾರೆ. ಏನ್ರಿ ಹಿಂಗಂತೀರಾ, ಇನ್ನೂ ಯಾರಿಗೂ ಫುಡ್ ಪಾಯ್ಸನ್ ಆಗಿಲ್ಲ ಬಿಡಿ ಅಂತ. ಅಂದರೆ ಆಗಬೇಕು ಅಂತ ಕಾಯ್ಕೊಂಡು ಕೂತಿದ್ದೀರಾ. ಬ್ರಿಮ್ಸ್ನಲ್ಲಿ ಕೊಳೆತ ಬ್ರೆಡ್, ಬ್ರಿಮ್ಸ್ ಅಧೀಕ್ಷಕರ ಉಡಾಫೆ ಉತ್ತರ. ಇನ್ನೂ ಯಾರಿಗೂ ಫುಡ್ ಪಾಯ್ಸನ್ ಆಗಿಲ್ಲ ಬಿಡಿ. ಬೇಕರಿಯಲ್ಲಿ ನೋಡಿ, ಅಲ್ಲಿ ಕೂಡ ಎಕ್ಸ್ಪೈರಿ ಡೇಟ್ ಹಾಕಲ್ಲ. ಈ ಬಗ್ಗೆ ಪರಿಶೀಲನೆ ಮಾಡಿ ಕ್ರಮ ತೆಗೊಳ್ತೀನಿ ಅಂತ ಬ್ರಿಮ್ಸ್ ಅಧೀಕ್ಷಕ ಶಿವಯೋಗಿ ಬಾಳಿ ಬೇಜವಾಬ್ದಾರಿ ಉತ್ತರ ಕೊಟ್ಟಿದ್ದಾರೆ. ಯಾಕೆ ಹಾಕಲ್ಲ? ಬೇಕ್ರಿನಲ್ಲಿ ತಗೊಳ್ಳೋವಂತಹ ಬ್ರೆಡ್ಗಳಿಗೆಲ್ಲ ಎಕ್ಸ್ಪೈರಿ ಡೇಟ್ ಇರುತ್ತೆ. ನೀವು ಅದು ಯಾವ ಬೇಕ್ರಿಲಿ ತಗೋತೀರೋ ನನಗಂತೂ ಗೊತ್ತಿಲ್ಲಪ್ಪ, ನಾವು ತಗೊಳ್ಳೋ ಕಡೆ ಅಂತೂ ಇರುತ್ತೆ. ಸೊ ಹಾಗಾಗಿ ಫುಡ್ ಪಾಯ್ಸನ್ ಆಗಬೇಕು, ಜನ ಒದ್ದಾಡಬೇಕು ಅಂತಲೇ ಕಾಯ್ಕೊಂಡು ಕೂತಿದ್ದೀರಾ? ಪ್ರಶ್ನೆ ಅದೇ ಅಲ್ವಾ? ಆಗಲಿ ಅಂತಲೇ. ಅದ್ಯಾರು ನಿಮಗೆ ಬ್ರೆಡ್ ಸಪ್ಲೈ ಮಾಡ್ತಾ ಇರೋರು ಹೇಳಿ ನೋಡೋಣ. ಅಲ್ಲೂ ನೀವೇನೋ ಒಂದಷ್ಟು ಗೋಲ್ಮಾಲ್ ಮಾಡಿರ್ತೀರಾ. ಹಾಗಾಗಿ ಅವರು ಎಕ್ಸ್ಪೈರಿ ಡೇಟ್ ಸೀಲೆ ಹಾಕಲ್ಲ. ಆ ಹುಳು, ನೊಣಗಳು ಇದನ್ನು ಪೇಷಂಟ್ ತಿಂದು ಗುಣಮುಖನಾಗ್ತಾನ. ಏನಾದರೂ ರೋಗ ಇದ್ದರೆ ಇನ್ನಷ್ಟು ಜಾಸ್ತಿ ಆಗಲ್ವಾ? ಬ್ರೆಡ್ ಕೊಟ್ಟಾರ್ರಿ, ಚಾಯ್ ಕೊಟ್ಟಾರ, ಹಾಲು ಕೊಟ್ಟಾರ್ರಿ. ತಿಂದೀವ್ರಿ. ನಮ್ಗೆ ಗೊತ್ತಿಲ್ರಿ ಅವು. ನಮ್ಗೇನು ಸಾಲಿ ಬರ್ದೀವ್ರಿ. ನಾವು ಸಾಲಿ ಬರ್ಲಾರ್ದ ತಿಂದೀವಿ. ಇನ್ನೂ ಏನು ಆಗಿಲ್ಲ ನೋಡ್ರಿ. ಕೊಟ್ಟಾರ ತಿಂದೀವಿ, ಆಯ್ತಾಟೆ. ಈಗ ಥರ ಹೋಯ್ತಾರ ತೊಗೊಂಡು ತಿಂತೀವಿ ನಾವು. ನಮ್ಗೇನು ಗೊತ್ತಾಯ್ತದ ಹೇಳ್ರಿ? ಎಲ್ಲರಿಗೆ ತಂದು ಕೊಡ್ತಾರೆ. ಪೇಷಂಟ್ ಬಂದಿಲ್ಲ ನೋಡಿ, ನಾರ ತಿಂದಿನ ಕಡೆಗೆ ಏನಾಗಿಲ್ಲ ರೀ. ನನಗೆ ಮುಂದೆ ಏನು ಆಗ್ಬೋದು ಗೊತ್ತಿಲ್ಲ ಸರ್. ನಾನು ನೋಡಿದೆ ಡೇಟ್ ಅದು ಏನಿಲ್ಲ ಅದ್ರ ಮೇಲೆ ಸರ್. ನಾನು ಅದು ಕೇಳೋಣ ಅಂತೇಳಿ ಬಂದಿದ್ದೀನಿ ಶಿವಯೋಗಿ ಸರ್ ಹತ್ರ. ಯಾರಾದರೂ ಸರ್ರಿಗೆ ಮಾತಾಡಿ ಏನಿದೆ ಇದ್ರದ್ದು ಇನ್ಚಾರ್ಜ್ ಏನಿದೆ ಕೇಳೋಣ ಅಂತೇಳಿ ಸರ್. ನಾನು ನೋಡೋಣ ಅಂತೇಳಿ ಬಂದಿದ್ದೀನಿ ಇಲ್ಲಿ. ಸರಿಗೆ ತೋರಿಸ್ಬಿಟ್ಟು ಕೇಳೋಣ ಅಂತಿದ್ದೀನಿ ಇದ್ರ ಮೇಲೆ ಸರ್. ಹಾಂ ಸರ್, ನಾನು ಈಗ ನನ್ನ ಹತ್ರ ಒಂದೇ ತಲ್ಲಿಲ್ಲ ನೋಡಿದ 3-4 ಜನ ಹತ್ರ ನೋಡಿದ್ದೀನಿ. ನಾನು ಅಲ್ಲಿ ನಮ್ಮ ಅಜ್ಜಿನೂ ಅಲ್ಲಿ ಇದಾಗಿದ್ದಾರೆ, ಅಡ್ಮಿಟ್ ಆಗಿದ್ದಾರೆ. ಅವ್ರ ಹತ್ರ ನೋಡಿದೆ, ಪಕ್ಕದ ಬೆಡ್ಡಲ್ಲೂ ನೋಡಿದೆ ಸರ್. ನಾನು ಯಾರ ಹತ್ರನೂ ಮೇಲ್ಗಡೆ ಏನೂ ಡೇಟ್ ಇಲ್ಲ ಸರ್. ಯಾವುದ್ರಲ್ಲೂ ಡೇಟ್ ಇಲ್ಲ, ಎಕ್ಸ್ಪೈರಿ ಡೇಟ್ ಇಲ್ಲ, ಯೂಸ್ ಡೇಟ್ ಏನೂ ಇಲ್ಲ ಸರ್. ಅದ್ರ ಮೇಲೆ ಬ್ರೆಡ್ ಸುಮ್ಮನೆ ತಂದು ಕೊಟ್ಟರು ಹೋದ್ರು ಅಷ್ಟೇ ಸರ್. ನಾನು ನೋಡ್ತೇನೆ, ನನ್ನ ಗಮನ ತಂದಿರ ನಾನು ನೋಡಿದ ಎಕ್ಸ್ಪೈರಿ ಡೇಟ್ ನೋಡ್ತೇನೆ. ನಂದು ಅದು ಯೂಶಲಿ ರಾತ್ರಿ ಮಾಡಿದ ಇಮಿಡಿಯೇಟ್ ಬೆಳಿಗ್ಗೆ ಅದಕ್ಕೆ ತಂದು ಕೊಟ್ಬಿಡ್ತಾರೆ ಅವರು. ಅಂದರೆ ಡೇಟ್ ಇರಬೇಕಲ್ಲ ಸರ್? ನಾನು ಹೇಳ್ತೇನೆ, ಡೇಟ್ ಹಾಕಂತ ಹೇಳ್ತೇನೆ. ಇವು ನಮ್ಮ ಗಮನಕ್ಕೆ ತಂದಿರಿ, ನಾನು ಅದನ್ನೇನು ತೋರಿಸ್ತಾರೆ ನೋಡಿ ಅದನ್ನೆಲ್ಲ ಬ್ರೆಡ್ ಇದು ಮಾಡ್ಕೊಂಡು ಎಲ್ಲ. ನೀವು ಬೇಕ್ರಿ ಒಳಗೆ ನೋಡಿದ್ರೆ ಡೇಟ್ ನೋಡಿದಿರ? ಬೇಕ್ರಿ ಒಳಗೆ ನೋಡಿ ತಂದು ತೋರಿಸಿದ ಇದ್ರೆ ನಾನು ಇದು ಮಾಡಿ ಪಾಯ್ಸನ್ ಆಯ್ತಂದ್ರೆ ಇಮಿಡಿಯೇಟ್ ನಮ್ಗೆ ಕಂಡು ಬರ್ತದೆ. ನಾವು ಇಲ್ಲಿ ಹಾಸ್ಪಿಟಲ್ ಇರ್ತದೆ, ಯಾರು ಬೆಡ್ ತಿಂದ್ರೆ ಎಲ್ಲ ನಂಗೆ ಸಂಡ ಸೂಟಿ ಆಯ್ತದ ಹೇಳ್ತಿದ್ರು. ಬಟ್ ಇನ್ನೂರಿಗೆ ಯಾವ ಬಂದಿಲ್ಲ ಆ ಥರ. ನಾನು ನೋಡ್ತೇನೆ, ನನ್ನ ಗಮನ. ಯಾಕೆ ನಮ್ಮ ರಾಜ್ಯ ಹೀಗಾಗ್ತಾ ಇದೆ ಅಂತಲೇ ಗೊತ್ತಿಲ್ಲ. ಗೌರ್ನಮೆಂಟ್ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಸರಿಯಾದ ಊಟ ಕೊಡಲ್ಲ. ಸ್ಕೂಲ್ಗಳಲ್ಲಿ ಸರಿಯಾದ ಬಿಸಿಯೂಟ ಮಕ್ಕಳಿಗೆ ಹಾಕಲ್ಲ. ಆ ವಸತಿ ಶಾಲೆಗಳಲ್ಲಿ ಸರಿಯಾದ ಫುಡ್ ಮಕ್ಕಳಿಗೆ ಸಪ್ಲೈ ಆಗ್ತಿಲ್ಲ. ಹೆಣ್ಣು ಮಕ್ಕಳಿರುವಂತಹ ವಿದ್ಯಾರ್ಥಿನಿ ನಿಲಯಗಳಲ್ಲಿ ಅವ್ರಿಗೆ ಸರಿಯಾದಂತಹ ಬೇಸಿಕ್ ನೀಡ್ಸ್ನ ಕೊಡೋಕ್ಕಾಗ್ತಾ ಇಲ್ಲ. ಯಾಕೆ? ಸರ್ಕಾರ ಏನಾಗ್ತಾ ಇದೆ? ದುಡ್ಡಿಲ್ವಾ? ಅಥವಾ ಎಲ್ಲರೂ ಕೂಡ ತಿಂದು ತೇಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಮಕ್ಕಳುಗಳಿಗೆ ಈ ರೀತಿ ಅನ್ಯಾಯ ಆಗ್ತಾ ಇದೆ. ಮಕ್ಕಳುಗಳಿಗೆ, ಜನಕ್ಕೆ, ರೋಗಿಗಳಿಗೆ, ಎಲ್ಲರಿಗೂ.